ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಮಾನ್ಯವರ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಅವ್ರ ಅಜ್ಜಿ ಊದೋರು ಬಂದಿದ್ದರು. ಸೊ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಹೂವು ಎಲ್ಲ ತೊಗೊತಾ ಇದ್ವಿ, ಹೂವು ಹಾಗೆ ಬಾಳೆಹಣ್ಣು. ಸೊ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ, ಅಂದರೆ ಯಾವಾಗ ಅಂದರೆ ಮಾರ್ನಿಂಗ್ಗೆ ಹುಷಾರಿಲ್ದಾಗೆ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಗೊತ್ತಾ. ಸೊ ಆಗಲೇ ಅಂದ್ಕೊಂಡಿದ್ವಿ ಹುಷಾರಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತ. ಬಟ್ ಆಗಿರಲಿಲ್ಲ. ಸರಿ, ಈಗ ಒಳ್ಳೆ ದಿವಸ, ಹೆಂಗೋ ಅವಳಿಗೆ ರಜಾನೂ ಇದೆ ಸ್ಕೂಲು. ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿಸೋಣ ಅಂತ ಹೇಳಿ ಹೂವು ಹಾಗೆ ಬಾಳೆಹಣ್ಣೆಲ್ಲ ತೊಗೊಂಡ್ವಿ. ಸೊ ಮನೆಯಲ್ಲೂ ಸಹ ಮನೆಯೆಲ್ಲ ಒರೆಸಿ ದೀಪ ಹಚ್ಚಿ ನಾವು ಸಹ ದೇವಸ್ಥಾನಕ್ಕೆ ಬಂದ್ವಿ. ಅವಾಗೆಲ್ಲ ನಮಗೆ ಬರ್ಡೇ ಯಾವ ರೀತಿ ಇತ್ತು ಅಂತಂದರೆ ಮಾಮೂಲಿ ಸಿಂಪಲ್ಲಾಗಿ ಎದ್ದು ಸ್ನಾನ ಮಾಡ್ದೆ, ಹೊಸ ಬಟ್ಟೆ ಇಕ್ಕೊಂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದ, ಅಷ್ಟೇ ಬರ್ಡೇ ಮುಗೀತು ಅಂತಲೇ ಇತ್ತು. ಸೊ ನಮಗೆ ಹಿಂದೂ ಸಂಪ್ರದಾಯದ ಪ್ರಕಾರ ನಾವೆಲ್ಲ ಮೊದಲೇದಾಗಿ ನಾವು ಪ್ರಿಫರ್ ಮಾಡೋದೇನು ಅಂದರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಾ ಅಂತ ಹೇಳೋದು ಅಲ್ವಾ. ಸೊ ಅದೇ ರೀತಿಯಾಗಿ ನಮ್ಮ ಮಕ್ಳಿಗೂ ರೂಢಿ ಆಗಲಿ ಅಂತ ಹೇಳಿ ಅವಳು ಕರ್ಕೊಂಬಂದಿದ್ದೀನಿ. ಸುಮ್ಮನೆ ಒಂಥರ ನಿಲ್ತಿರಲಿಲ್ಲ. ಅಕ್ಕ ತಂಗಿ ಇಬ್ಬರು ಒಬ್ಬರಿಂದೊಬ್ಬರು ಓಡಾಡ್ತಾನೆ ಇದ್ದರು. ಸರಿ, ಮಾಮೂಲಿ ಅಲ್ವಾ ಮಕ್ಳದು ಅಂತ ಹೇಳ್ತಿ. ಎಷ್ಟೋ ವ್ಲಾಗಲ್ಲಿ ನೋಡಿರ್ಬೋದು. ನೋಡಿ, ಇದೇನೆ ನಮ್ಮ ಊರಲ್ಲಿ ಗ್ರಾಮದ ದೇವಸ್ಥಾನ ಅಂತ ಇದೆ. ಸೊ ಅಲ್ಲೇ ಪೂಜೆ ಮಾಡಿಸೋದು. ನಾವೇನು ತುಂಬ ದೂರ ಎಲ್ಲೂ ಹೋಗೋದಿಲ್ಲ. ಈ ದೇವರಿಗೇ ಪೂಜೆ ಮಾಡಿಸಿ ಕೈ ಮುಗಿದ್ರೆ ನಮಗೆ ಸಮಾಧಾನ. ಇನ್ನು ನಮ್ಮೂರಲ್ಲಿ ಪ್ರತಿ ಮಂಗಳವಾರ ಹಾಗೆ ಶುಕ್ರವಾರ ಐನೂರು ಬಂದು ಪೂಜೆ ಮಾಡಿಕೊಟ್ಟು ಹೋಗ್ತಾರೆ. ಸೊ ಯಾರಾದರೂ ಬೇರೆ ದಿವಸಗಳಲ್ಲಿ ಮಾಡಬೇಕು ಅಂತಂದ್ರೂ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬಂದು ಪೂಜೆನ ಮಾಡಿಸ್ತಾರೆ. ಬೇರೆ ಬೇರೆ ಊರಿಂದನೂ ಬಂದು ಮಾಡಿಸೋಂಥವ್ರಿದ್ದಾರೆ. ಸೊ ತುಂಬಾ ಮಹಿಮೆ ಇದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ. ಇನ್ನು ಅಮಾವಾಸ್ಯೆ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಆಯಿತು. ಈಗ ಪ್ರಸಾದ. ಸೊ ಪ್ರಸಾದಕ್ಕೆ ಅವಲಕ್ಕಿ ನಾವೇ ಮಾಡಿದ್ವಿ. ಸ್ವಲ್ಪನಾದರೂ ಜನ ಬಂದೇ ಬರ್ತಾರಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪನಾದರೂ ಅವಲಕ್ಕಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡಿ ಕೊಟ್ವಿ. ಇನ್ನು ಪೂಜೆ ಎಲ್ಲ ಮುಗೀತು, ಮನೆ ಕಡೆ ಬಂದ್ವಿ. ಇನ್ನು ಬರ್ಡೇ ಸ್ಪೆಷಲ್ ಏನು ಅಂತಂದರೆ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಸೊ ಈ ನಡುವೆ ಒಬ್ಬಟ್ಟು ತಿಂದು ಸ್ವೀಟ್ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ಖಾರ ಮಾಡೋಣ ಇವತ್ತೇನು ಸ್ವೀಟ್ ಏನು ಬೇಡ ಅಂತ ಹೇಳಿ ಇನ್ನೇನು ಸ್ವೀಟ್ ತಿಂದ್ವಲ್ಲ, ಅವಲಕ್ಕಿ ಸಾಕದೆ ಸ್ವೀಟು. ಸೊ ಅದಕ್ಕೇ ಇವತ್ತು ಚಿಕನ್ ಸಾಂಬಾರು ಹಾಗೆ ಗ್ರೇವಿ ಮಾಡ್ತಾಯಿದ್ದೀನಿ, ಚಿಕನ್ ಫ್ರೈ. ಸೊ ಸಾಕು, ಸಿಂಪಲ್ಲಾಗೇ ಮಾಡ್ತಾಯಿದ್ದೀವಿ, ಏನು ಅಂತ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ. ಮಕ್ಳಿಗೆ ಖುಷಿ ಆದರೆ ಸಾಕು ನಮಗೆ. ಸೊ ಅವಳಿಗೆ ಏನಿದ್ರು ಕೇಕ್ ಕಟಿಂಗ್ ಮಾಡಿಸಿದ್ರೇ ಖುಷಿ. ಯಾವಾಗ ಕಟ್ ಮಾಡಿಸ್ತೀರಾ ಕೇಕು, ಯಾವಾಗ, ಇನ್ನೂ ಕತ್ಲೆ ಆಗಬೇಕಪ್ಪ ಅಂತ ಹೇಳಿ ಬಿಟ್ಟಿದ್ದಕ್ಕೆ ಆಟ ಆಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಇಲ್ಲಾಂದರೆ ಇನ್ನು ಸಂಜೆಗೆ ಹಠ ಮಾಡೋದು ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಹುಡುಗರಿಬ್ರು ಮಲಗಿಸಿದ್ವಿ. ಸೊ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಚಿಕನ್ ಸಾಂಬಾರು ಮಾಮೂಲಿಯಾಗಿಯೇ ಏನಂತ ರೆಸಿಪೀಸ್ ಎಲ್ಲ ನಾನು ಆಗಲೇ ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನು ರೆಸಿಪೀಸ್ ಎಲ್ಲ ಶೇರ್ ಮಾಡಿಲ್ಲ. ಸೊ ಚಿಕನ್ ಸಾಂಬಾರು ಮಾಡ್ತಾಯಿದ್ರು ನಮ್ಮ ಅತ್ತೆ. ನಾನು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಫ್ರೈಗೆಲ್ಲ ರೆಡಿ ಮಾಡಿಕೊಂಡು ಫ್ರೈನೂ ಸಹ ಮಾಡಿಬಿಟ್ಟೆ. ನೀವು ಏನೇ ಹೇಳಿ, ಎಷ್ಟೇ ರೆಸಿಪೀಸ್ ಬರಲಿ, ಕೊನೆಯದಾಗಿ ನಾಟಿ ಕೋಳಿ ಸಾಂಬಾರು ಚಿಕನ್ ಫ್ರೈನೇ ಬೆಸ್ಟು. ಸೊ ಯಾರೆಲ್ಲ ಈ ಮಾತನ್ನ ಒಪ್ಕೊತೀರೋ ಕಮೆಂಟ್ ಮಾಡಿ. ಸೊ ಇನ್ನು ಕುಕ್ಕಿಂಗ್ ಎಲ್ಲ ಮುಗೀತು, ಸಂಜೆ ಆಯಿತು. ಮಕ್ಕಳನ್ನ ರೆಡಿ ಮಾಡಿ ಈಗ ಕೇಕ್ ಕಟ್ಟಿಂಗ್ ಪ್ರಾರಂಭ. ಸೊ ಅವ್ರ ಅಯ್ಯನೂ ಇರಲಿಲ್ಲ, ಅವ್ರ ಮಾವನೂ ಬಂದಿರಲಿಲ್ಲ. ಅವ್ರ ಮಾವ ಕೆಲಸ ಇದೆ, ಇನ್ನು ಬರೋಕ್ಕಾಗಲ್ಲ ಅಂತ ಹೇಳಿ ಅವರು ಸುಮ್ಮನೆ ಆದರು. ಇನ್ನು ಅವ್ರ ಅಯ್ಯ ಬೆಳಗ್ಗೆನೇ ಮಗಳಿಗೆ ಅಂತ ಚಾಕ್ಲೇಟ್ಸ್ ಆಗಿರ್ಬೋದು, ಕೇಕ್ ಎಲ್ಲ ತಂದಿಟ್ಬಿಟ್ಟು ಕೆಲ್ಸಕ್ಕೆ ಹೋದರು. ಅಂದರೆ ಆಫ್ಟರ್ನೂನ್ ಶಿಫ್ಟ್ ಇತ್ತು ಅವ್ರಿಗೆ, 2 o'clock ಇಂದ 10 o'clock. ಸೊ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋದು ಅಂತ ಹೇಳಿ ಸುಮ್ಮನೆ ಆದ್ವಿ. ಇನ್ನು ಫ್ರೆಂಡ್ಸ್ ಎಲ್ಲ ಮಾನ್ಯನ ಫ್ರೆಂಡ್ಸ್ ಎಲ್ಲ ಕರೆದಿದ್ವಿ. ಸೊ ಅವರು ಕೂಡ ಬಂದಿದ್ದರು. ಕೇಕ್ ಕಟ್ಟಿಂಗು ನಮ್ಮ ಮಾರ್ನಿಂಗಿಂತ ನಮ್ಮ ತಾನ್ಯ ವೆಯ್ಟ್ ಮಾಡ್ತಾಯಿದ್ದಾಳೆ, ಯಾವಾಗ ಕೇಕ್ ಕಟ್ಟಾಗುತ್ತೆ ಅಂತ. ಅವಳಿಗೇನೆ ಸಖತ್ ಖುಷಿ ಆಗ್ತಿತ್ತು, ನೋಡ್ತಿರ್ಬೋದು ನೀವು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಬ್ರೂ. ನೆಕ್ಸ್ಟು ಮಾನ್ಯನ ಆದಮೇಲೆ ಈಗ ಆಗಸ್ಟಿಗೆ ತಾನ್ಯನ ಬರ್ಡೇನೂ ಸಹ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮ ಮಗಳದ್ದು ಫಸ್ಟು ಜೂನಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಜುಲೈಯಲ್ಲಿ ನಂದು ನಮ್ಮ ಯಜಮಾನ್ರದ್ದು ಸೇಮ್ ಮಂತಲ್ಲೇ ಇರುತ್ತೆ. ಒನ್ ವೀಕ್ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಆಗಸ್ಟಿಗೆ ನಮ್ಮ ತಾನಿಯೊಂದಿರುತ್ತೆ. ಕಂಟಿನ್ಯೂಸ್ ಆಗಿ ಬರ್ಡೇಗಳೇ ಆಗಿಬಿಟ್ಟಿದೆ. ಸೊ ಹಂಗಿದ್ರೆ ಏನು ಅಂದರೆ ಅಷ್ಟೊಂದು ಇಂಟ್ರೆಸ್ಟೇ ಬರೋದಿಲ್ಲ. ಈಗ ತಾನೇ ಅವಳು ಮಾಡಿದೆ, ಇವಾಗ ಮತ್ತೆ ನಮ್ದು ಬಿಡು ಸುಮ್ಮನೆ ಸಾಕು, ಇನ್ನೇನು ನಾವು ಆಗಲೇ ದೊಡ್ಡವರಾಗಿದ್ದೀವಿ, ಇನ್ನೇನು ಸೆಲೆಬ್ರೇಷನ್ ಅನ್ನೋ ಥರ ಇರುತ್ತೆ. ನೋಡೋಣ ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಇನ್ನೂ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಕೇಕ್ ಕಟಿಂಗ್ ಮಾಡಿ ನಮ್ಮ ಮಾರ್ನಿಂಗಿಂತ ತಾನೇ ಅದೇ ಹೇಳಿದ್ನಲ್ಲ, ಇಷ್ಟಾಗಲ ಬಾಯ್ತಾಗಿದ್ದಾಳೆ ಕೇಕ್ ತಿನ್ನೋದಕ್ಕೆ.
ಕೇಕ್ ತಿನ್ನಿಸ್ಬಾರ್ದು. ಬಟ್ ಏನು ಇಷ್ಟಪಡ್ತಿರ್ತಾರೆ, ಇಲ್ಲಾಂದರೆ ಹತ್ಕೊಂಡು ಕುತ್ಕೊಂಬಿಡ್ತಾರಲ್ಲ, ಗೊತ್ತಿದೆಯಲ್ಲ ಮಕ್ಳದು. ಸೊ ಹಾಗಾಗಿ ಕಮ್ಮಿನೇ, ಸ್ವಲ್ಪನೇ ತಂದಿತ್ತು. ಎಲ್ಲ ಖಾಲಿ ಆಗಂಗೆ ಮಾಡಿದ್ವಿ. ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲರನ್ನೂ ಕರೆದಿದ್ವಿ, ಮಾನ್ಯನ ಫ್ರೆಂಡ್ಸು. ಇನ್ನು ಅಕ್ಕ ತಂಗಿಯರಿಬ್ಬರು ಒಬ್ರಿಗೊಬ್ರು ಕೇಕ್ ತಿನ್ಸ್ಕೊತಾ ಇದ್ದರು. ಸೊ ನನ್ನ ಮಗಳಿಗಾಗಲೇ 6 ಇಯರ್ಸ್ ಕಂಪ್ಲೀಟ್ ಆಗಿ ಈಗ 7ಗೆ ಬಿದ್ದಿದೆ. ಇನ್ನು ಅವರಪ್ಪ ಕೇಕ್ ಅಲ್ಲೇ ಇದ್ದರೆ ಮಕ್ಕಳು ತಿಂತಾನೆ ಇರ್ತಾರೆ ಅಂತ ಬೇಗ ಕಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ರು. ಹಾಗೆಯೇ ನಾನಾಗಿರ್ಬೋದು, ಇನ್ನು ನಮ್ಮ ಅವ್ವ ಇದ್ದರು, ಅಂದರೆ ನಮ್ಮ ಅತ್ತೆಯವ್ರ ಅಮ್ಮ ಅವರು, ಹಾಗೆಯೇ ಮಾನ್ಯವರ ಅತ್ತೆದಿರು, ಅವ್ರು ಇಷ್ಟು ಜನನಾದರೂ ಬಂದಿದ್ದಕ್ಕೆ ಒಂದು ಸ್ವಲ್ಪ ಖುಷಿ ಆಯಿತು. ಇಲ್ಲ ಅಂದಿದ್ರೆ ಇನ್ನೇ ನಾವೇ ಮನೆ ಮಂದಿ ಸೆಲೆಬ್ರೇಟ್ ಮಾಡೋದ್ರಿಂದ ಏನು ಖುಷಿ ಇರುತ್ತೆ ಅಂತ ಹೇಳಿ ಈ ಸತಿನೇ ಹಿಂಗಾಗಿತ್ತು. ಅವ್ರ ಅಯ್ಯನೂ ಇದ್ದಿದ್ದರೆ ಸ್ವಲ್ಪ ಜೋಶ್ ಇರೋದು, ಅವ್ರ ಅಯ್ಯನೂ ಇರಲಿಲ್ಲ, ಇನ್ನು ಅವ್ರ ಮಾಮನೂ ಬಂದಿರಲಿಲ್ಲ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗತ್ತೆ, ಕೆಲಸ ಕಾರ್ಯ ಇರುತ್ತಲ್ವ ಅವ್ರಿಗೂ ಅಂತ ಹೇಳಿ ಸುಮ್ಮನೆ ಆದ್ವಿ. ಇವರೇನೇ ನಮ್ಮ ಅತ್ತೆಯವರ ಅಮ್ಮ. ಸೊ ಅವರು ಇದ್ದರು ಹೆಂಗೋ, ಎಲ್ಲರಿಗೂ ಕೇಕ್ ಕಟ್ ಮಾಡಿ ಇನ್ನು ಮಕ್ಳಿಗೆಲ್ಲ ಕೊಟ್ಟಿದ್ದಾಯಿತು. ಇನ್ನು ಅವ್ರ ಅತ್ತೆದಿರಿಬ್ಬರೂ ಸಹ ಬಂದಿದ್ದರು. ಸೊ ಕೇಕ್ ಎಲ್ಲ ಕಟ್ ಮಾಡಿಸಿ ತಿಂದಿದ್ದಾಯಿತು. ನಾವೂ ಸ್ವಲ್ಪ ತಿಂದು ನೆಕ್ಸ್ಟು ಊಟ ಮಾಡಿದ್ವಿ. ಇನ್ನು ಮಕ್ಕಳಿಗೆ ಬರ್ಡೇ ಅಂದ್ರೆ ಕೇಕ್ ಕಟ್ಟಿಂಗ್ ಅಂತ ಹೇಳಿದ್ನಲ್ವ, ಸೊ ಅವಳಿಗೂ ಸಮಾಧಾನ ಆಯಿತು, ಖುಷಿನೂ ಆಯಿತು. ಇನ್ನು ಮಾನ್ಯನ ಬಗ್ಗೆ ಹೇಳೋದಾದರೆ ನಮ್ಮ ಲೈಫಲ್ಲಿ ಒಂದು ಪ್ರೆಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೂ ಮದುವೆ ಆಗಿ 1 ವರ್ಷಕ್ಕೇನೆ ಮಗು ಆಗಿತ್ತು. ಸೊ ವೆಯ್ಟ್ ಮಾಡಿ ಪಡೆದಿರೋ ಅಂಥ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಫ್ಯಾಮಿಲಿ ಮೊದಲೇ ಹೆಣ್ಮಗು ಅಂತ, ಅಂದರೆ ನಮ್ಮ ಅತ್ತೆಗೆ 2 ಗಂಡು ಮಕ್ಕಳೇ ಆಗಿರೋದ್ರಿಂದ ಇವಳು ಹೆಣ್ಮಗು ಆಗಿ ಹುಟ್ಟಿರೋದು. ಅವ್ರಿಗೂ ತುಂಬ ಖುಷಿ ಇದೆ, ಹಾಗೆ ಜಾಸ್ತಿ ಅಟ್ಯಾಚ್ಮೆಂಟು ಅಜ್ಜಿ ಮೊಮ್ಮಗಳದು. ಇನ್ನು ಕೇಕ್ ಕಟಿಂಗ್ ಎಲ್ಲ ಮುಗೀತು, ಇನ್ನೇನಿದ್ರು ಊಟ ಮಾಡೋದು ಅಷ್ಟೇ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.